ನನ್ನ ಗಂಡ ಒಬ್ಳನ್ನ ಕರ್ಕೊಬಂದು ನಮ್ಮ ಮನೇಲಿ ಮಡಿಕೊಂಡಿದ್ದ. ನಾನು ಜಗಳ ಮಾಡ್ಕೊಂಡು ಹೋದಾಗ ನನ್ನ ಹತ್ರ ಹೇಳ್ತಾ, ನೀನು ಬೇಕಾದರೆ ಮನೆ ಬಿಟ್ಟು ಹೋಗು, ಅವಳು ಇಲ್ಲೇ ಇರ್ತಾಳೆ ಅಂತ. ನಾನು ಹೋಗಲು ಬೇರೆ ದಾರಿನೂ ಇರಲಿಲ್ಲ. ಮತ್ತು ಜಗಳ ಮಾಡಿದರೆ ಹೊಡಿತಿದ್ದ, ಬಟ್ಟೆನ ಹೊರಗಾಗ್ತಿದ್ದ. ಅವರಿಬ್ಬರು ಯಾವಾಗಲೂ ಒಂದಾಗಿ ಜೊತೆಯಾಗಿ ಇದ್ದಿದ್ರು. ಯಾವಾಗಲೂ ಒಟ್ಟಿಗೆ ಊಟ ಮಾಡೋದು ಎಲ್ಲ ಮಾಡ್ತಿದ್ರು. ನನಗೆ ಇದನ್ನು ಸಹಿಸೋಕ್ಕೆ ನೋಡೋಕ್ಕೆ ಆಗ್ತಾಯಿರಲಿಲ್ಲ. ನಾನು ರೂಮ್ನಿಂದ ಒಳಗೆ ಇರ್ತಿದ್ದೆ. 1 ತಿಂಗಳ ಗಂಟ ನನ್ನ ರೂಮ್ ಹೊರಗೆ ಬರ್ತಾನೇ ಇರಲಿಲ್ಲ. ಒಂದೇ ಕೋಣೆಯಲ್ಲಿ ಎಷ್ಟೊಂದು ಇರಬೇಕಾಗುತ್ತೆ ನೀವೇ ಹೇಳಿ. ಮತ್ತು ನನ್ನ ಫ್ರೆಂಡ್ ಹೇಳಿದ್ಲು, ನೀನು ಹೀಗೆ ನಿನ್ನ ಗಂಡ ನಿನಗೆ ಡೈವರ್ಸ್ ಕೊಟ್ಟು ಅವಳ ಜೊತೆನೇ ಸೆಟ್ಲಾಗಿರ್ತಾರೆ, ಆವಾಗಲೂ ನಿನಗೆ ಎಲ್ಲಿ ಹೋಗೋಕ್ಕೂ ಆಗಲ್ಲ. ಆವಾಗ ಏನು ಮಾಡ್ತೀಯ? ನೀನು ಒಳಗೆ ರೂಮಲ್ಲೇ ಇರಬೇಡ, ಸ್ವಲ್ಪ ರೆಡಿಯಾಗಿ ಅಲಂಕಾರ ಮಾಡ್ಕೊಂಡಿರು. ನಿನ್ನ ಗಂಡನ ಮೇಲೆ ಮೊದಲು ನಿಮ್ಮ ಅಧಿಕಾರ, ಮತ್ತೆ ಬೇರೆಯವ್ರ ಅಧಿಕಾರ. ನಾನು ಹಾಗೆ ಅಂದ್ಕೊಂಡು ಮಾರನೇ ದಿನ ಏನು ಮಾಡಿದೆ, ಬೆಳಗ್ಗೆ ಎದ್ದು ಬಂದೆ. ಇನ್ನೊಬ್ಬಳು ನನ್ನ ಗಂಡನಿಗೆ ಅಡುಗೆ ಮಾಡ್ತಿದ್ಲು ಮತ್ತು ಟೀ ಮಾಡಿಸ್ತಿದ್ಲು. ನನ್ನ ಗಂಡ ಆಫೀಸ್ಗೆ ರೆಡಿ ಆಗ್ತಿದ್ದ ಮತ್ತು ನಾನು ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ನನಗೂ ಟೀ ಮಡಗು ಅಂತ ಹೇಳಿದೆ. ಅವಳು ಆಶ್ಚರ್ಯದಿಂದ ನನ್ನನ್ನು ನೋಡಿ, ಆಯಿತು ಮಾಡುತ್ತೇನೆ ಅಂತ ಎಲ್ಲ ಮಾಡಿ ಡೈನಿಂಗ್ ಹಾಲಲ್ಲಿ ತಂದು ಮಡಗಿದ್ಲು. ಆಗ ನನ್ನ ಗಂಡನೂ ಬಂದ. ನಾನು ನೋಡಿ ಆಶ್ಚರ್ಯ ಆಯಿತು. ಅವಳು ನನ್ನನ್ನು ನೋಡಿಕೊಂಡು ಅಲ್ಲೇ ಟೇಬಲ್ ಹತ್ರ ಕೂತ್ಕೊಂಡ. ಅವಳು ಬೇಗ ಬಂದು ಅವಳ ಪಕ್ಕ ಕೂತ್ಕೊಂಡ್ಲು. ಟೀ ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಕುಡಿದ ತಕ್ಷಣ, ಯಪ್ಪ ಇದನ್ನು ಟೀನ ಬಾಯಿ ಕೂಡ ಮಡ್ಗೋಕ್ಕಾಗ್ತಾಯಿಲ್ಲ. ಸುರೇಶ್, ಇದನ್ನು ಹೇಗೆ ಕುಡಿತೀಯ ನೀನು? ನಿನ್ನ ಹೆಂಡತಿಗೆ ಟೀ ಮಡ್ಗೋಕ್ಕೂ ಬರಲ್ವಾ? ನಾನು ಹೆಂಗೆ ಮಡಗಿದ್ರೆ ನನಗೆ ಬೈದು ಬೇರೆ ಟೀ ಮಡಗ್ತಿದ್ದೆ, ಈಗ ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಸುರೇಶ್ ಅವಳ ಮುಖ ನೋಡ್ತಾ ಇದ್ದ, ಏನೂ ಮಾತಾಡಲಿಲ್ಲ. ಅವಳು ಕೇಳಿದ್ಲು, ಮನೆ ಖರ್ಚಿಗೆ ದುಡ್ಡು ಕೊಡಿ, ಎಲ್ಲ ತರಬೇಕು ಮತ್ತು ಹಾಲು ನನಗೂ ಕೊಡಬೇಕು ಅಂತ ಹೇಳೋಷ್ಟರಲ್ಲಿ ನಾನು ಹೇಳಿದೆ, ಏನು ಸುರೇಶ್, ನಾನು ನಿಮ್ಮ ಮೊದಲೇ ಹೆಂಡತಿ, ಮತ್ತು ಇದಕ್ಕೆ ನನ್ನದೇ ಅಧಿಕಾರ. ಮತ್ತು ಅವಳು ಈಗ ಬಂದಿರೋಳು, ಅವಳಿಗೆ ಎಲ್ಲಿ ಗೊತ್ತಿರುತ್ತೆ ಖರ್ಚು ಎಲ್ಲ ನಡೆಸೋಕ್ಕೆ? ನೀನೇ ಹೇಳು, ನೀನು ನನಗೆ ಕೊಡು, ನೀನು ಅವಳು ಸ್ವಂತ ಆಗಿದ್ದೀಯಾ, ಇನ್ನು ಇದರಲ್ಲಿ ಏನಿದೆ ಅಂತ ಕೇಳಿದೆ. ಅದಕ್ಕೆ ಅವನು ಹಾಂ ಆಯಿತು ಅಂತ ಒಪ್ಕೊಂಡ. ಸುರೇಶ್ ಬರೋ ಟೈಮಲ್ಲಿ ನಾನು ತುಂಬ ಸ್ಟೈಲಾಗಿ ಮತ್ತು ತುಂಬ ರೆಡಿಯಾಗಿದ್ದೆ. ಅವ್ನಿಗಿಷ್ಟ ಇರೋ ಸಾರಿಯಲ್ಲಿ ರೆಡಿಯಾಗಿ ಕೂತಿದ್ದೆ. ಅವ್ನು ಬಂದು ನನ್ನನ್ನು ನೋಡ್ತಿದ್ದ. ನಾನು ಹೇಳಿದೆ, ಸುರೇಶ್, ಇವತ್ತು ನನ್ನ ಹತ್ರ ಮಲಗ್ತೀರಾ? ಯಾವತ್ತೂ ಅವಳ ಹತ್ರನೂ ಮಲಗ್ತಿರಲ್ಲ, ನಾನು ನಿಮ್ಮ ಹೆಂಡತಿ ತಾನೆ ಅಂತ ಹೇಳಿದೆ. ಅದನ್ನು ಕೇಳಿದ್ದೆ ಶೀಲಾಗೆ ಒಂಥರ ಆಯಿತು. ಅವಳು ಕೋಪ ಮಾಡ್ಕೊಂಡು ನಿಂತಿದ್ಲು ಮತ್ತು ಸುರೇಶ್ ಅದು ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಹೇಳಿದೆ, ಏನು ಸುರೇಶ್ ಅದು ಅಂತ ಹೇಳ್ತಿದ್ದೀರಾ, ಬನ್ನಿ ಸುರೇಶ್ ಅಂತ ಹೇಳಿದೆ. ಅವನು ಹಾಂ ಅಂತ ಹೇಳಿ ಬ್ಯಾಗ್ ಮಡ್ಗಲು ಹೋದ. ಮತ್ತು ಅವಳು ಗೊಣ ಅಂತ ಹೋದ್ಲು. ಮತ್ತು ಅವರಿಬ್ಬರು ಜಗಳ ಮಾಡ್ತಿರೋದು ಹಾಗೆ ಸೌಂಡ್ ಬರ್ತಾಯಿತ್ತು. ನನಗೂ ಅದೇ ಬೇಕಾಗಿದ್ದು. ಮತ್ತು ನನಗೆ ಗೊತ್ತಿತ್ತು ಅವನು ಬರ್ತಿದ್ದಾನೆ ಅಂತ. ಆಗ ನಾನು ಯಾರಿಗೂ ಫೋನ್ ಮಾಡಿರಲಿಲ್ಲ, ಆದರೂ ಯಾರ ಹತ್ರನೂ ಮಾತಾಡೋ ಥರ ಮಾತಾಡ್ತಾ ಇದ್ದೆ. ಓಹ್ ಹೌದಾ, ಇವತ್ತಾಗೆ ಬಂದಿಲ್ಲ? ನಾನು ಎಷ್ಟು ವೆಯ್ಟ್ ಮಾಡ್ತಿದ್ದೆ ಮತ್ತು ತುಂಬ ಮಿಸ್ ಆಗ್ತಿದ್ದೀರಿಯಾ? ಇವತ್ತಾಕೆ ಕಾಲ್ ಮಾಡೋಕ್ಕೆ ಲೇಟ್ ಮಾಡಿದ್ದು? ನಾಳೆ ಮೀಟ್ ಮಾಡೋಣ, ಮಾಲಲ್ಲಿ ಸಿಗೋಣ ಅಂತ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ಸುರೇಶ್ ಬಂದರು. ಮತ್ತು ಸುರೇಶ್ ಕೇಳಿದ್ರು, ಯಾರದು ಫೋನಲ್ಲಿ ಅಂತ. ನಾನು ಹೇಳಿದೆ, ಯಾರೂ ಇಲ್ಲ ಅಂತ. ಕಳ್ಳತನ ಮಾಡಿರ್ತಾರೆ ಮಾಡ್ತಾಯಿದ್ದೆ. ನನಗೆ ಗೊತ್ತು ನಾನು ಕಳ್ಳತನ ಮಾಡಿಲ್ಲ ಅಂತ. ಸುರೇಶ್ ಬೇಗ ನನ್ನ ಫೋನ್ ತಗೊಂಡು ಎಲ್ಲ ಚೆಕ್ ಮಾಡ್ತಿದ್ರು. ಆದರೆ ಅದರಲ್ಲಿ ನಂಬರ್ ಇರಲಿಲ್ಲ ಮತ್ತು ಈಗ ಕಾಲ್ ಮಾಡಿರೋ ಟೈಮಿಂಗ್ಸ್ದು ಇರಲಿಲ್ಲ. ಮತ್ತು ಅವನು ನನ್ನನ್ನೇ ನೋಡಿಕೊಂಡು ಮಲ್ಕೊಂಡ. ಮತ್ತು ನಾನು ಬೆಳಗ್ಗೆ ಏಳಲು ಸ್ವಲ್ಪ ಲೇಟ್ ಆಯಿತು. ಮತ್ತು ಶೀಲಾ ಹಾಲ್ನಲ್ಲೇ ನಮ್ಮ ರೂಮ್ ನೋಡ್ಕೊಂಡು ಇದ್ಲು. ನಾನು ಬೇಕು ಅಂತಲೇ ಅಯ್ಯೋ ಅಬ್ಬಾ ಅಂತ ಜೋರಾಗಿ ಕಿರಿಸ್ತಿದ್ದೆ. ನಾನು ಮೊದಲೇ ಶೀಲಾ ಗಂಡನ ಮೀಟ್ ಮಾಡಿ ಹೀಗೆಲ್ಲ ಹೇಳಿದ್ದೆ. ಶೀಲಾ ಗಂಡ ತುಂಬ ಒಳ್ಳೆಯವನು ಮತ್ತು ಅವನ ಹತ್ರ ದುಡ್ಡಿಲ್ಲ ಅಂತ ಮತ್ತು ಅವನು ಅಷ್ಟು ಚೆನ್ನಾಗಿಲ್ಲ ಅಂತ ನನ್ನ ಗಂಡ ಕೆಲಸ ಮಾಡೋ ಜಾಗದಲ್ಲಿ ಅವಳು ಕೆಲಸ ಮಾಡ್ತಿದ್ಲು. ಹಾಗೆ ಅವಳು ನನ್ನ ಗಂಡ ನನ್ನ ಬಲೆಗೆ ಹಾಕಿದ್ದಾಳೆ. ಅವನು ನನಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ದ. ಮತ್ತು ಸಂಜೆ ವೇಳೆ ನಾನು ಶೀಲಾ ಗಂಡನನ್ನು ಮಾಲ್ಗೆ ಕರೆದಿದ್ದೆ. ನಾನು ಹೋಗಿದ್ದೆ. ನನಗೆ ಗೊತ್ತಿತ್ತು ಸುರೇಶ್ ಬಂದೇ ಬರ್ತಾನೆ ಅಂತ. ನಾನು ಅವನನ್ನು ನೋಡ್ತಿದ್ದೆ, ಆದರೆ ಅವನು ನನಗೆ ಕಾಣಿಸ್ಬಾರ್ದು ಅಂತ ಬಚ್ಚಿಟ್ಕೊಳ್ತಿದ್ದ. ನಾನು ಹೋಗಿ ಶೀಲಾ ಗಂಡನ ಹತ್ರ ಕೂತ್ಕೊಂಡು ನಾಟಕ ಮಾಡ್ತಿದ್ದೆ ಮತ್ತು ಜ್ಯೂಸ್ ಕುಡಿದು ಅಲ್ಲಿಂದ ಬಂದುಬಿಟ್ಟೆ. ಈಗ ರಾತ್ರಿ ರೂಮ್ನಲ್ಲಿದ್ದೆ. ಆಗ ಸುರೇಶ್ ಬಂದ. ನನಗೆ ಗೊತ್ತಿತ್ತು ಸುರೇಶ್ ಬರ್ತಾನೆ ಅಂತ. ನಾನು ಏನು ಗೊತ್ತಿಲ್ದಂಗೆ ಕೂತಿದ್ದೆ. ಶೀಲಾ ಬಂದ್ರಿ ಅಂತ ಕೂಗಿದ್ಲು. ನೀನು ಹೋಗೆ ಅಂತ ಹೇಳಿ ಬಾಗಿಲೆಲ್ಲ ಮುಚ್ಚಿದ್ರು. ನನ್ನ ಹತ್ರ ನೀನು ಇವತ್ತು ಮಾಲ್ಗೆ ಯಾಕೆ ಹೋಗಿದ್ದೆ ಅಂತ ಕೇಳಿದ್ರು. ನಾನು ಏನಾದರೂ ತಗೊಳ್ಳೋಕ್ಕೆ ಅಂತ ಹೇಳಿದೆ. ಅದಕ್ಕೆ ಅವನು, ಇಲ್ಲ ನಿನ್ನ ಮಾಲ್ನಲ್ಲಿ ಯಾವುದೋ ಹುಡುಗನ ಜೊತೆ ಕ್ಲೋಸಾಗಿ ಮಾತಾಡ್ತಿದ್ದೆ, ನಾನು ನೋಡಿದೆ ಅದನ್ನು ಅಂತ ಹೇಳ್ದ. ನಾನು ತಪ್ಪು ಮಾಡಿಲ್ಲ, ಆದರೂ ನಾನು ತಪ್ಪು ಮಾಡಿರೋ ಥರ ಹಾಂ ಹೌದು ಮತ್ತೆ
ನನಗೂ ಮೊದಲಿನ ಥರ ಗಂಡನ ಪ್ರೀತಿ ಬೇಕು, ಗಂಡ ನನ್ನ ಹತ್ರ ಇರಬೇಕು ಅಂತ ಆಸೆ ಆಗುತ್ತೆ. ನೀವಂತೂ ನಿಮ್ಮ ಹೊಸ ಹೆಂಡತಿ ಜೊತೆ ಬ್ಯುಸಿ ಇರ್ತೀರಿ, ಮತ್ತು ನಾನು ಕೇಳೋಕ್ಕೆ ಬಂದರೆ ನನಗೆ ಬೈತೀರಿ ಮತ್ತು ಹೊಡಿತೀರಿ. ನಾನೇನು ಮಾಡಲಿ, ನನಗೂ ಆಸರೆ ಬೇಕಲ್ವಾ? ಅದಕ್ಕೆ ನಾನು ಬೇರೆಯವ್ರ ಜೊತೆ ಸಂಬಂಧ ಆಡ್ಕೊಂಡಿದ್ದೀನಿ. ಅದಕ್ಕೆ ಅವನು ಯಾರನ್ನು ಕೇಳಿ ಹೀಗೆ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ನಾನು ಅದನ್ನು ಕೇಳೋಕ್ಕೆ ಅಧಿಕಾರ ನಿಮಗಿಲ್ಲ. ನೀವು ನನಗೆ ಮೋಸ ಮಾಡಿದ್ದೀರಾ, ಅದ್ರಲ್ಲಿ ನಾನು ಹೀಗೆ ಮಾಡೋದ್ರಲ್ಲಿ ಏನಿದೆ? ಓ, ನೀವು ಮಾಡಿದರೆ ನಾವು ಸುಮ್ಮನೆ ಸಹಿಸ್ಕೊಂಡಿರಬೇಕು, ಅದೇ ನಾವು ಮಾಡಿದ್ರೆ ಸುಳ್ಳೇನಾ ಅಂತ ಹೇಳಿ ಅಳ್ತಿದ್ದೆ. ಆಗ ಅವನು ಏನೋ ತಪ್ಪಾಗಿದೆ, ಇನ್ನು ಬೇರೆಯವ್ರ ಸಹವಾಸ ಮಾಡಬೇಡ, ನಾನು ನಿನ್ನ ಜೊತೆ ಮೊದಲಿನ ಥರ ನಿನ್ನ ಹತ್ರ ಇರ್ತೀನಿ ಅಂತ ಹೇಳಿ ಆ ರಾತ್ರಿ ಕಳೆದ್ವಿ. ನನಗೆ ಗೊತ್ತಿತ್ತು ಅವ್ನು ನನ್ನ ಮೇಲೆ ಪ್ರೀತಿ ಹಾಗೆ ಮಾಡ್ತಾನೆ ಮೊದಲಿನ ಥರ ಅಂತ. ಆದರೆ ಅವಳಿಂದ ಹಾಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆವತ್ತಿನಿಂದ ನನ್ನ ಜೊತೆ ತುಂಬ ಚೆನ್ನಾಗಿ ರೊಮ್ಯಾಂಟಿಕ್ ಆಗಿದ್ದ. ಇವಳಿಗೆ ಜಲಸ್ ಆಗ್ತಾ ಇತ್ತು. ಸುರೇಶ್ ಆಫೀಸ್ಗೆ ಹೋದ್ಮೇಲೆ, ಓ ಏನು ರೆಡಿಯಾಗಿ ಹೀಗೆ ಸ್ಟೈಲ್ ಆಗಿದ್ದರೆ ಅವನು ಮತ್ತೆ ನನ್ನನ್ನು ಬಿಟ್ಟು ಬಂದ್ಬಿಡ್ತಾನೆ ನಿನ್ನ ಹತ್ರ, ಅದು ನೀನು ಕನಸಲ್ಲ ಅಂದ್ಕೋಬೇಡ. ಮತ್ತು ನಾನು ಹೇಳಿದೆ, ಅಯ್ಯೋ ನನಗೆ ಅದೇ ಬೇಕಾದಿತ್ತು, ಸುರೇಶ್ ನನಗೆ ಡೈವರ್ಸ್ ಕೊಡಲಿ ಅಂತ. ಅವಳಿಗೆ ಶಾಕ್ ಆಯಿತು. ಮತ್ತು ನಾನು ಒಂದು ಫೋಟೋ ತೋರಿಸ್ದೆ. ಅವಳು ಫೋಟೋ ನೋಡಿ ಶಾಕ್ ಆದಳು. ಅವಳು ಗಂಡ ಆಗಿದ್ದ. ಇವನು ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು. ನಾನು ಹೇಳಿದೆ, ಯಾಕೆ, ಇವನು ಗೊತ್ತಾ ನಿನಗೆ? ಇವಳು ನರ್ವಸ್ ಆಗ್ತಾ ಇಲ್ಲ ಅಂತ ಹೇಳಿದ್ಲು. ಇವನು ನನ್ನ ಬಾಯ್ ಫ್ರೆಂಡ್, ಇವಳು ಹೆಂಡತಿ ಇಲ್ವಂತೆ, ಹೊಟ್ಟೋಗಿದ್ದಾಳಂತೆ, ಮತ್ತು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾನೆ. ಮತ್ತು ಅವನ ಹತ್ರ ಸುರೇಶ್ ಥರ ಅಲ್ಲ, ಮೊದಲು ಏನೂ ಇರಲಿಲ್ವಂತೆ, ಈಗ ದೊಡ್ಡ ಮನೆ ಇದೆ, ಅವನದೇ ಆದ ಬಿಸ್ನೆಸ್ ಇದೆ, ಅದು ಅಲ್ಲದೆ ಮದುವೆ ಆದಮೇಲೆ ದುಬೈಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿದೆ. ಅವಳಿಗೆ ನಂಬೋಕೆ ಆಗಲಿಲ್ಲ. ಮತ್ತು ಅವಳ ಗಂಡನ ಫ್ರೆಂಡ್ಗೆ ಫೋನ್ ಮಾಡಿ ಕೇಳಿದ್ಲು ಅವಳು. ಅವ್ನು ಮೊದಲೇ ಮಡಗಿದ್ದ, ಅವನು ಇದೇ ಥರ ಹೇಳ್ದ. ಮತ್ತು ಅವಳು ಅವತ್ತೇ ಅವಳ ಗಂಡನಿಗೆ ಫೋನ್ ಮಾಡಿ ಒಳ್ಳೆಯವಳ ಥರ ನಾಟಕ ಆಡ್ತಿದ್ಲು. ಮತ್ತು ಅವತ್ತಿನಿಂದ ಹೆಚ್ಚು ಫೋನಲ್ಲಿ ಮಾತಾಡೋದು, ಮತ್ತು ಸುರೇಶ್ ಹತ್ರ ಹೆಚ್ಚು ಜಗಳ ಮಾಡ್ತಿದ್ಲು. ಮತ್ತು ಆವಾಗ ದುಡ್ಡು ಕೇಳ್ತಾ ಇದ್ಲು. ಅವಳು ಮೀಟ್ ಮಾಡೋದು ಅವಳ ಗಂಡನ ಹತ್ರ ಕೇಳಿದ್ಲು. ಅವನು ನನಗೆ ಹೇಳಿ ನಾನು ಏನು ಮಾಡಿ ಅಂತ ಕೇಳ್ದ. ನಾನು ಮೀಟ್ ಮಾಡೋಕ್ಕೆ ಒಪ್ಕೋಬೇಡಿ ಅಂತ ಹೇಳಿದೆ. ಮತ್ತು ಇವಾಗಲೂ ಬಾ ಒಂದಾಗಿರೋಣ ಅಂತ ಹೇಳಿದ್ದೆ. ಅವನು ಹಾಗೆ ಹೇಳಿದ್ದ. ಅವಳು ಇದನ್ನೇ ನಂಬಿ ಸುರೇಶ್ ಹತ್ರ ಜಗಳ ಮಾಡಿ ನನಗೆ ಈಗ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಕೇಳಿದ್ಲು. ಅದಕ್ಕೆ ಅವನು ನನ್ನ ಹತ್ರ ಇಲ್ಲ ದುಡ್ಡು ಅಂತ ಕೇಳ್ದ. ಅದಕ್ಕೆ ಅವಳು ನನಗೆ ಈ ಥರ ಜೀವನ ಮಾಡೋಕ್ಕಾಗಲ್ಲ, ನಾನು ನನ್ನ ಗಂಡನ ಬಿಟ್ಟು ಬರೋಕ್ಕೆ ಇದೇ ಕಾರಣ, ಅವನ ಹತ್ರ ದುಡ್ಡು ಇಲ್ಲ ಅಂತ ಸುರೇಶ್ ಹೇಳ್ದ. ಮತ್ತು ನೀನು ಹೇಳ್ದೆ ನನಗೆ ಹೊಡಿತಾನೆ ಬೈತಾನೆ ಅಂತ. ಆಗ ಅವಳು ಬೇಕಾದರೆ ನೀವು ಎಷ್ಟೋ ಸಲ ಹೊಡೆದಿದ್ದೀರಿ, ಆದರೆ ಅವನು ಒಂದು ಸಲನೂ ನನಗೆ ಹೊಡೆದಿಲ್ಲ. ಅದಕ್ಕೆ ಸುರೇಶ್ ಸುಕನ್ಯಾ ಒಂದು ಸಲನೂ ದುಡ್ಡಿಗೋಸ್ಕರ ಜಗಳ ಮಾಡಿಲ್ಲ, ಮತ್ತು ಒಂದು ಸಲ ನನಗೆ ಹಿಂತಿರುಗಿ ಮಾತಾಡಿಲ್ಲ, ಆದರೆ ನೀನು ದುಡ್ಡು ಅಂತ ಸಾಯ್ತೀಯ ಅಂತ ಹೇಳ್ದ. ಅವಳು ಹಾಗಾದರೆ ನಿನ್ನ ಹೆಂಡ್ತಿನೇ ನಿನ್ನ ಜೊತೆ ಇರಿಸ್ಕೊ, ಇನ್ನು ನನಗೆ ನಿನ್ನ ಜೊತೆ ಬಿಕಾರಿ ಥರ ಜೀವನ ಮಾಡ್ಕೊಂಡಾಗಲ್ಲ ಇರೋಕ್ಕೆ ಅಂತ ಹೇಳಿದ್ದೆ. ಸುರೇಶ್ ಅವ್ರ ಕೆನ್ನೆಗೆ ಒಂದು ಹೊಡೆದು, ನನ್ನ ಚಿನ್ನದಂಥ ಹೆಂಡ್ತಿಗೆ ನಿನಗೋಸ್ಕರ ದ್ರೋಹ ಮಾಡಿದೆ, ಹೋಗೆ ಅಂತ ಹೇಳಿ ಹೊರಗೆ ಹಾಕ್ದ. ಮತ್ತು ನನ್ನ ಹತ್ರ ಬಂದು ಕ್ಷಮೆ ಕೇಳ್ದ. ನಾನು ಸುರೇಶ್ ಹತ್ರ ಎಲ್ಲ ಸತ್ಯಾಂಶ ಎಲ್ಲ ಹೇಳಿದ್ದೆ. ನೀವು ಸರಿಯಾದ ದಾರಿಗೆ ಬರಲು ನಾನು ಹೀಗೆ ಅನೈತಿಕ ಸಂಬಂಧದಲ್ಲಿರೋ ಥರ ನಾಟಕ ಮಾಡಿದ್ದು ನನಗೆ ಗೊತ್ತು. ಶೀಲಾ ಗಂಡ ಕೂಡ ಅವಳನ್ನು ಕರ್ಕೊಳ್ಳಲ್ಲ ಅಂತ. ಇನ್ನು ಬೇರೆಯವ್ರ ಜೀವನದಲ್ಲಿ ಆಟ ಆಡೋರ ಜೊತೆ ಹೀಗೆ ಆಗಬೇಕು ಅಲ್ವಾ? ಮತ್ತು ನನಗೆ ಮೊದಲಿನ ಥರ ನನ್ನ ಗಂಡ, ನನ್ನ ಸಂತೋಷ ಎಲ್ಲ ಸಿಕ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.